ದೇಶದೆಲ್ಲೆಡೆ ತೈಲ ಬಿಕ್ಕಟ್ಟು ಬಿಗುಡಾಯಿಸುತ್ತಿದ್ದು ಸಾರ್ವಜನಿಕರೆಲ್ಲ ಕ್ಯಾನ್ಗಳನ್ನ ಹಿಡಿದು ಪೆಟ್ರೋಲ್ ಬಂಕ್ಗಳಿಗೆ ಜಮಾಯಿಸುತ್ತಿದ್ದಾರೆ. ಎಲ್ಲಿ ಪೆಟ್ರೋಲ್ ಡೀಸೆಲ್ ಖಾಲಿಯಾಗುತ್ತೋ ಎಂಬ ಭೀತಿಯಲ್ಲಿ ಮನೆಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಅನ್ನ ಸ್ಟಾಕ್ ಮಾಡಲು ಮುಂದಾಗ್ತಿದ್ದಾರೆ. ಆದರೆ ಎಲ್ಲರೂ ಕ್ಯಾನ್ ಹಾಗೂ ಬಾಟಲ್ ಸೇರಿದಂತೆ ಬೇರೆ ಬೇರೆ ಉಪಕರಣಗಳಲ್ಲಿ ಪೆಟ್ರೋಲ್ ಶೇಖರಣೆ ಮಾಡ್ತಿದ್ರೆ, ಇಲ್ಲಿ ವ್ಯಕ್ತಿಯೋರ್ವ ಪೆಟ್ರೋಲ್ ಬಂಕ್ಗೆ ನೀರಿನ ಸಿಂಟೆಕ್ಸ್ ಅನ್ನೇ ತಂದು ಪೆಟ್ರೋಲ್ ಹಾಗೂ ಡೀಸೆಲ್ ಖರೀದಿಸಿದ್ದಾನೆ. ಸದ್ಯ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗ್ತಿದ್ದು, ಹಾಸ್ಯದ ಜೊತೆಗೆ ಗಂಭೀರ ಸುರಕ್ಷತಾ ಕ್ರಮಗಳ ಬಗ್ಗೆಯೂ ಚರ್ಚೆ ಶುರುವಾಗಿದೆ. ಬೀದರ್ನಲ್ಲಿ ಡೀಸೆಲ್ ಪೆಟ್ರೋಲ್ ಅಭಾವ ವದಂತಿ ಹಬ್ಬಿದ ಹಿನ್ನೆಲೆ ನಗರದ ಪೆಟ್ರೋಲ್ ಬಂಕ್ಗಳಿಗೆ ಡಿಸಿ ಶಿಲ್ಪಾ ಶರ್ಮಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಡೀಸೆಲ್ ಪೆಟ್ರೋಲ್ ಸಿಗುತ್ತಿಲ್ಲವೆಂದು ಆತಂಕಗೊಂಡು ಬಂಕ್ಗಳಿಗೆ ಮುಗಿಬೀಳ್ತಿದ್ದು, ವದಂತಿಗಳಿಗೆ ಕಿವಿಗೊಡಬಾರದು ಎಂದು ಡಿಸಿ ಮನವಿ ಮಾಡಿದ್ದಾರೆ. ಆದರೆ ಜಿಲ್ಲೆಯಲ್ಲಿ ಡೀಸೆಲ್ ಪೆಟ್ರೋಲ್ ಕೊರತೆ ಇಲ್ಲ, ಅವಶ್ಯಕತೆ ಇರುವಷ್ಟು ಮಾತ್ರವೇ ಖರೀದಿಸಿ ಅಂತ ಸಲಹೆ ಕೊಟ್ಟಿದ್ದಾರೆ. ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಇಲ್ಲ, ಅನಾವಶ್ಯಕವಾಗಿ ಏಜೆನ್ಸಿಗಳ ಮುಂದೆ ಸಾಲುಗಟ್ಟಿ ನಿಲ್ಲಬೇಡಿ ಅಂತ ಸೂಚನೆ ನೀಡಿದ್ದಾರೆ. ದೇಶಾದ್ಯಂತ ಎಲ್ಪಿಜಿ ಗ್ಯಾಸ್ ಕೊರತೆ ಆತಂಕ ಹೆಚ್ಚಾಗಿದೆ. ಪೆಟ್ರೋಲ್ಗಾಗಿ ಜನರು ಸರತಿ ಸಾಲಿನಲ್ಲಿ ನಿಲ್ಲುತ್ತಿರೋ ದೃಶ್ಯಗಳು ಕಂಡುಬರ್ತಿವೆ. ಇದರ ನಡುವೆಯೇ ಉಡುಪಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಟ್ಯಾಂಕರ್ಗಳ ಭಾರೀ ಓಡಾಟ ಗಮನ ಸೆಳೆಯುತ್ತಿದೆ. ಪ್ರತಿ ನಿಮಿಷಕ್ಕೂ ಹಲವಾರು ಟ್ಯಾಂಕರ್ಗಳು ದೇಶದ ವಿವಿಧ ಭಾಗಗಳಿಗೆ ಸಾಗ್ತಿವೆ. ಮಂಗಳೂರಿಗೆ ಕಚ್ಚಾ ತೈಲ ಹಡಗು ಬಂದ ಬಳಿಕ ಈ ಓಡಾಟ ಮತ್ತಷ್ಟು ಹೆಚ್ಚಾಗಿದೆ. ಖಾಲಿ ಹಾಗೂ ತುಂಬಿದ ಟ್ಯಾಂಕರ್ಗಳು ನಿರಂತರ ಸಂಚಾರ ನಡೆಸುತ್ತಿದ್ದು, ಇದು ಒಂದೆಡೆ ಆತಂಕ ಹುಟ್ಟಿಸಿದ್ರೆ ಮತ್ತೊಂದೆಡೆ ಸರಬರಾಜಿನ ಭರವಸೆ ನೀಡುತ್ತಿದೆ. ಕೇರಳಕ್ಕೆ ರಾಜ್ಯ ಸರ್ಕಾರ 10 ಕೋಟಿ ರೂಪಾಯಿ ಅನುದಾನ ನೀಡಿರುವುದನ್ನ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಟೀಕಿಸಿದ್ದಾರೆ. ರಾಮನಗರದ ಚಿಕ್ಕೇಗೌಡನದೊಡ್ಡಿ ಗ್ರಾಮದಲ್ಲಿ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್, ಉತ್ತರ ಕರ್ನಾಟಕದಲ್ಲಿ ಅತಿವೃಷ್ಟಿಯಿಂದ ಸಂಕಷ್ಟದಲ್ಲಿದ್ದ ರೈತರ ಕಡೆ ಗಮನ ಹರಿಸುತ್ತಿಲ್ಲ. ಕೇರಳದ ಸಮಸ್ಯೆಗೆ ಅಲ್ಲಿನ ಸರ್ಕಾರವೇ ಪರಿಹಾರ ಘೋಷಿಸಬೇಕು. ರಾಜಕೀಯ ಲಾಭಕ್ಕಾಗಿ ರಾಜ್ಯದ ಹಣ ನೀಡಲಾಗಿದೆ ಎಂದರು. ಇನ್ನು ಮೇಕೆದಾಟು ವಿಚಾರವಾಗಿ ಪ್ರತಿಕ್ರಿಯೆ ನೀಡಿ, ತಮ್ಮ ಮೈತ್ರಿ ಪಕ್ಷದಿಂದ ಒಂದು ಎನ್ಒಸಿ ತನ್ನಿ, ಮಿಕ್ಕಿದ್ದು ಕುಮಾರಸ್ವಾಮಿ ನೋಡಿಕೊಳ್ತಾರೆ ಅಂತ ಡಿಸಿಎಂ ಡಿಕೆಶಿಗೆ ಸವಾಲೆಸೆದರು. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಹಲವೆಡೆ ಭಾರೀ ಗಾಳಿ ಮಳೆಯ ಅಬ್ಬರ ಮುಂದುವರೆದಿದೆ. ಅಧಿಕಾರಿನ ಮಂಗಳನಗರದಲ್ಲಿ ಮಳೆಗಾಳಿಯ ಪರಿಣಾಮ ಹಲವು ಮರಗಳು ಹಾಗೂ ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿವೆ. ಇದರಿಂದ ಅಜಿಕಾರು ಗ್ರಾಮದ ಹಲವೆಡೆ ವಿದ್ಯುತ್ ವ್ಯತ್ಯಯ ಉಂಟಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಇದಕ್ಕೂ ಮೊದಲು ಕಾರ್ಕಳ ಗಡಿ ಮಾಳ ಗ್ರಾಮದಲ್ಲಿ ಸಿಡಿಲು ಬಡಿದು ಮರ ಸುಟ್ಟ ಘಟನೆ ವೈರಲ್ ಆಗಿತ್ತು. ಇದೀಗ ಅಜಿಕಾರಿನಲ್ಲಿ ಮಳೆ ಹಾನಿ ಹೆಚ್ಚಾಗಿ ಕಂಡುಬಂದಿದೆ. ಇನ್ನು ಸುಡು ಬಿಸಿಲಿನ ಕಲಬುರಗಿ ಜಿಲ್ಲೆಯಲ್ಲಿ ಕಾಶ್ಮೀರ ವಾತಾವರಣ ಸೃಷ್ಟಿಯಾಗಿದೆ. ಕಲಬುರಗಿ ಜಿಲ್ಲೆಯ ಹಲವೆಡೆ ಬಿದ್ದ ಆಲಿಕಲ್ಲು ಸಹಿತ ಭಾರೀ ಮಳೆ ಹಿಮನೆಲದ ನಿಸರ್ಗವಾಗಿ ಬದಲಾಗಿದೆ. ರಸ್ತೆ, ಮನೆ, ಜಮೀನುಗಳೆಲ್ಲ ಆಲಿಕಲ್ಲು ಮಳೆಯಿಂದ ಚಿಂಚೋಳಿ ತಾಲೂಕಿನ ಹಲವು ಗ್ರಾಮಗಳು ಕಾಶ್ಮೀರದಂತೆ ಕಂಗೊಳಿಸಿದ್ವು. ಅದರಲ್ಲೂ ಚೆನ್ನೂರು ಗ್ರಾಮವಂತೂ ಥೇಟ್ ಕಣಿವೆ ರಾಜ್ಯದ ಪ್ರತಿರೂಪದಂತೆ ಭಾಸವಾಯಿತು. ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟೊಂದು ಆಲಿಕಲ್ಲು ಬಿದ್ದಿದ್ದು ನೋಡುತ್ತಿರುವುದಾಗಿ ಚೆನ್ನೂರು ಗ್ರಾಮಸ್ಥರು ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ತಿಕೋಟ ಭಾಗದಲ್ಲಾದ ಬಿರುಗಾಳಿ ಸಹಿತ ಅಕಾಲಿಕ ಮಳೆ ಭಾರೀ ಹಾನಿ ಉಂಟು ಮಾಡಿದೆ. ದ್ರಾಕ್ಷಿ ಕಣಜವೆಂದೇ ಪ್ರಸಿದ್ಧವಾಗಿರುವ ಈ ಪ್ರದೇಶದಲ್ಲಿ ದ್ರಾಕ್ಷಿ ಗಿಡಗಳು ಧರೆಗೆ ವಾಲಿ ಲಕ್ಷಾಂತರ ಮೌಲ್ಯದ ಬೆಳೆ ನಾಶವಾಗಿದೆ. ಕೋಟ್ಯಾಳ ರಸ್ತೆಯಲ್ಲಿರುವ ಜಮೀನಿನಲ್ಲಿ ರೈತರು ಸೋಮನಿಂಗ ಬಸಪ್ಪ ಹಾಗೂ ಆಮಸಿದ್ದ ಸೋಮನಿಂಗ ಅವರಿಗೆ ಸೇರಿದ ಸುಮಾರು 6 ಎಕರೆ ದ್ರಾಕ್ಷಿ ತೋಟ ಸಂಪೂರ್ಣ ಹಾನಿಗೊಂಡಿದೆ. ಅಂದಾಜು 20 ಲಕ್ಷಕ್ಕೂ ಅಧಿಕ ನಷ್ಟ ಸಂಭವಿಸಿದೆ. ತಿಕೋಟ ಭಾಗದ ಹಲವೆಡೆ ಅಕಾಲಿಕ ಮಳೆಯಿಂದ ದ್ರಾಕ್ಷಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೆಂಗಳೂರು ಹೊರವಲಯದಲ್ಲಿ ಮತ್ತೆ ರೈತರ ಭೂಮಿ ಸ್ವಾಧೀನಕ್ಕೆ ಸರ್ಕಾರ ಮುಂದಾದ ಹಿನ್ನೆಲೆ ಆಕ್ರೋಶ ಹೆಚ್ಚಾಗಿದೆ. ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡ ಬೆಳವಂಗಲ ಹೋಬಳಿಯ 5 ಗ್ರಾಮಗಳ ಸುಮಾರು 2100 ಎಕರೆ ಕೃಷಿ ಭೂಮಿಯನ್ನ ಕೆಎಡಿಬಿ ಸ್ವಾಧೀನಕ್ಕೆ ಪಡೆಯಲು ಯೋಜನೆ ರೂಪಿಸಲಾಗಿದೆ. ಇದನ್ನ ಖಂಡಿಸಿ ಚಿಕ್ಕ ಬೆಳವಂಗಲದಿಂದ ದೊಡ್ಡ ಬೆಳವಂಗಲದವರೆಗೆ ರೈತರು ಪಾದಯಾತ್ರೆ ನಡೆಸಿ ಪ್ರತಿಭಟನೆ ನಡೆಸಿದ್ದಾರೆ. ನೂರಾರು ರೈತರು ನಾಡ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಈಗಾಗಲೇ ಸಾವಿರಾರು ಎಕರೆ ಭೂಮಿ ಕೈತಪ್ಪಿದ ಹಿನ್ನೆಲೆ ಇನ್ನಷ್ಟು ಭೂಮಿ ಕಳೆದುಕೊಳ್ಳುವುದಿಲ್ಲ ಎಂದು ರೈತರು ಎಚ್ಚರಿಕೆ ನೀಡಿದ್ದು, ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಭದ್ರಾ ಹಿನ್ನೀರಿನ ಹೊನೆಕುಡುಗಿ ಸೇತುವೆಯು ಇದೀಗ ಲೋಕಾರ್ಪಣೆಗೆ ಸಿದ್ಧವಾಗಿದೆ. ಸುಮಾರು 800 ಮೀಟರ್ ಉದ್ದವಿರುವ ಈ ಬೃಹತ್ ಸೇತುವೆಯನ್ನ ಒಟ್ಟು 44 ಕೋಟಿ 50 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅತ್ಯಂತ ಆಕರ್ಷಕವಾಗಿ ನಿರ್ಮಿಸಲಾಗಿದೆ. ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲು ಏಪ್ರಿಲ್ 13ರಂದು ಸ್ವತಃ ಸಿಎಂ ಸಿದ್ದರಾಮಯ್ಯ ಆಗಮಿಸುತ್ತಿದ್ದು ಲೋಕಾರ್ಪಣೆ ಮಾಡಲಿದ್ದಾರೆ.
ಕಳೆದ 6 ದಶಕಗಳಿಂದ ಇಲ್ಲಿನ ಗ್ರಾಮಸ್ಥರು ಪಟ್ಟಣಕ್ಕೆ ಬರಲು ಸುಮಾರು 30 ಕಿಲೋಮೀಟರ್ ಸುತ್ತು ಬಳಸಿ ಸಂಚರಿಸಬೇಕಾದ ಅನಿವಾರ್ಯತೆ ಇತ್ತು. ಆದರೆ ಈ ಸೇತುವೆಯ ನಿರ್ಮಾಣದಿಂದಾಗಿ ಆ ದೂರವು ಕೇವಲ 5 ಕಿಲೋಮೀಟರ್ಗೆ ಇಳಿಕೆಯಾಗಲಿದೆ. ಪಶ್ಚಿಮ ಘಟ್ಟಗಳ ಹಸಿರು ರಾಶಿ ಮತ್ತು ಭದ್ರಾ ನದಿಯ ವಿಶಾಲ ಹಿನ್ನೀರಿನ ನಡುವೆ ಕಂಗೊಳಿಸುತ್ತಿರುವ ಈ ಸೇತುವೆಯನ್ನ ನೋಡಲು ರಾಜ್ಯದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಕೋಲಾರ ಜಿಲ್ಲೆಯ ಗಡಿ ಗ್ರಾಮಗಳಲ್ಲಿ ಒಂಟಿ ಸಲಗ ಕಾಣಿಸಿಕೊಳ್ಳುವ ಮೂಲಕ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದೆ. ಬಂಗಾರಪೇಟೆ ತಾಲೂಕಿನ ಯರಗೋಳ್ ಡ್ಯಾಂ ಸುತ್ತಮುತ್ತ ಹಾಗೂ ಕಾಮಸಮುದ್ರ ಹೋಬಳಿಯ ಕಾಡು ಪ್ರದೇಶದಲ್ಲಿ ಆನೆ ಓಡಾಟ ಹೆಚ್ಚಾಗಿದೆ. ಗೊಲ್ಲಹಳ್ಳಿ ಗ್ರಾಮದ ಅಂಬುಬಾಯಿಯವರ ತೋಟಕ್ಕೆ ನುಗ್ಗಿದ ಆನೆ ಹಾಗಲಕಾಯಿ ಹಾಗೂ ರಾಗಿ ಬೆಳೆಗಳನ್ನು ತುಳಿದು ನಾಶ ಮಾಡಿದ್ದು, ಬೋರ್ವೆಲ್ ಪೈಪ್ಗಳಿಗೂ ಹಾನಿ ಉಂಟು ಮಾಡಿದೆ. ಕಳೆದೊಂದು ವಾರದಿಂದ ಆನೆ ಹಾವಳಿ ರೈತರ ನಿದ್ದೆ ಕದ್ದಿದ್ದು, ಸೋಲಾರ್ ಫೆನ್ಸಿಂಗ್ ಇದ್ದರೂ ಪ್ರಯೋಜನವಾಗಿಲ್ಲ. ಆನೆಯನ್ನ ಹಿಮ್ಮೆಟ್ಟಿಸಲು ಅರಣ್ಯ ಇಲಾಖೆ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ.